ಚಿನ್ನದ ಬೆಲೆ ಏನಾದರೂ ಕಡಿಮೆ ಆಗುತ್ತಾ? ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಇದೇನಾದರೂ ರೈಟ್ ಟೈಮಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇದೇ ಇವತ್ತಿನ ವಿಶೇಷ ಚರ್ಚಾ ವಿಷಯ ಕೂಡ ಆಗಿರುತ್ತೆ. ಸೊ ಯಾರಿದ್ದಾರೆ ನನ್ನೊಟ್ಟಿಗೆ ಅವರನ್ನ ವೆಲ್ಕಮ್ ಮಾಡ್ತೀನಿ ಕಾರ್ಯಕ್ರಮಕ್ಕೆ. ಡಾಕ್ಟರ್ JR ಬಂಗೇರ ಸರ್ ಇದ್ದಾರೆ. ಸೊ ಆರ್ಥಿಕ ತಜ್ಞರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಶ್ರೀನಿವಾಸ್ R ಸರ್ ಇದ್ದಾರೆ, ಕಾರ್ಯದರ್ಶಿಗಳು ದ ಜುವೆಲ್ಲರ್ ಅಸೋಸಿಯೇಷನ್ ಬೆಂಗಳೂರು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್ ಎಲ್ಲರ ಪ್ರಶ್ನೆ ಒಂದೇ ಆಗಿರುತ್ತೆ, ನಂದು ಕೂಡ ಒಂದು ಸ್ಟ್ರೇಟ್ ಪ್ರಶ್ನೆ. ಏನಿದು 50% ಹೈಕ್ ಆಗೋಗಿದೆ ಚಿನ್ನದ ಬೆಲೆ. ಸೊ ಏನಾದರೂ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ? ಏನು ಹೇಳ್ತೀರಾ ಬಂಗೇರ ಸರ್? ಈಗ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ನೀವು ಪರಿಸ್ಥಿತಿಯನ್ನು ಪರಾಮರ್ಶಿಸಿದರೆ, ಅಂದರೆ ಸ್ವಲ್ಪ ಸ್ಟಡಿ ಮಾಡಿದರೆ, ಸ್ಟಾರ್ಟೆಡ್ ವಿತ್ ದಿ ಅಮೆರಿಕನ್ ಟಾರಿಫ್ ವಾರ್. ಅಮೆರಿಕನ್ ಟಾರಿಫ್ ವಾರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ಕಂಟ್ರಿಗಳಿಗೆ ಹಾಕಿದರು ಅವರು. ಸೊ ಇಂಡಿಯಾದಲ್ಲಿ ಇವತ್ತು ನಿನ್ನೆದಲ್ಲ ಚಿನ್ನ ಬೆಳ್ಳಿ ಬಗ್ಗೆ ನಾವು ವಿಶೇಷವಾಗಿ ಒಂದು ಆಸಕ್ತಿಯನ್ನು ವಹಿಸಿಕೊಂಡ. ಹಿಂದೆ ಕೂಡ ನಾವು ಒಂದೊಂದು ಫ್ಯಾಮಿಲಿ ಲೆಕ್ಕ ಹಾಕಿದರೆ, ಫ್ಯಾಮಿಲಿ ಮತ್ತು ಇಂಡಿಯಾದಲ್ಲಿ ಟೋಟಲ್ ಲೆಕ್ಕ ಹಾಕಿದರೆ ಸರ್ಕಾರದಲ್ಲಿ ಇರುವಂಥದ್ದು ಚಿನ್ನಗಿಂತ ಜಾಸ್ತಿ ಚಿನ್ನ ಜನರಲ್ಲಿದೆ, ಖಂಡಿತವಾಗಿದೆ. ಯಾಕಂದರೆ ಕೊಡ್ತೇವೆ ನಾವು, ಸೇವಿಂಗ್ಸು, ಸೆಕ್ಯೂರಿಟಿ. ಅದು ನಮಗೆ ಚಿನ್ನ ಅಂದರೆ ಒಂದು ಮಗಳಿಗೆ ಮದುವೆ ಮಾಡಿ ಕೊಡುವಾಗ ಒಂದು ಚಿನ್ನದ ಇದು ಕೊಡೋದು, ಗಿಫ್ಟ್ ಕೊಡೋದು. ಹೌದು, ಕೆಲವೊಂದು ಸಂಪ್ರದಾಯನೇ ಹಾಗಿರುತ್ತೆ. ಎಷ್ಟು ಚಿನ್ನ ಹಾಕ್ತಾರೆ ಹೆಣ್ಣಿಗೆ, ಸಂಸ್ಕೃತಿನೇ ಹಾಗೆ, ಯಾವ ಜಾತಿನೇ ಇರಲಿ ನಮ್ಮ ಸಂಸ್ಕೃತಿನೇ ಹಾಗೆ. ಯಾಕಂದರೆ ಒಂದು ಮಗಳಿಗೆ ಮದುವೆ ಆಗೋದು ಅಂತ ಹೇಳಿದ್ರೆ ಚಿನ್ನ ಹಾಕ್ಲೇಬೇಕಾಗತ್ತೆ. ಎಕ್ಸ್ಚೇಂಜ್ ಆಫ್ ರಿಂಗ್ ಮಾಡಬೇಕು ಅಲ್ವಾ, ಒಂದು ಚಿನ್ನ ಹಾಕಬೇಕು. ಅದಾದಮೇಲೆ ನಾವು ಒಂದು ಮದುಮಗನಿಗೆ ಒಂದು ಹಾರ ಹಾಕ್ಲೇಬೇಕಲ್ಲ, ಚಿನ್ನದ ಹಾರ. ಅದು ನಮ್ಮ ಮರ್ಯಾದೆ ಕಮ್ಮಿ ಆಗುತ್ತಲ್ಲ, ಎಷ್ಟೇ ಇರಲಿ ಬೆಲೆ, ಯಾವಾಗ ಮಾಡ್ತೇವಲ್ಲ. ಅದರಿಂದಾಗಿ ಪ್ರತಿ ಮನೆಯಲ್ಲಿ ನೋಡಿದರೂ ಸರ್ಕಾರದಲ್ಲಿ ಒಂದು ಜಾಸ್ತಿ ಚಿನ್ನ ನಮ್ಮ ಜನರಲ್ಲಿದೆ. ಈ ಒಂದು ಪರಿಸ್ಥಿತಿ ಯಾಕೆ ಬಂತಂತ ಹೇಳಿದ್ರೆ, ನಾವು ಬ್ಯಾಕ್ಗ್ರೌಂಡ್ ನೋಡಿದರೆ, ಅಮೇರಿಕದ್ದು ಈ ಟ್ರಂಪ್ ಬಂದಾದಮೇಲೆ ಸಿಕ್ಕಾಪಟ್ಟೆ ಲೆಫ್ಟ್ ರೈಟ್ ಸೆಂಟರ್ ಎಲ್ಲ ಕಡೆಗೂ ಅವರು ಅಲುಗಾಡಿಸ್ತಾ ಇದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಂಡಿಯನ್ ಟಾರ್ಗೆಟ್ ಮಾಡಿದರು, ಆಮೇಲೆ ನಮ್ಮ ಎಲ್ಲ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿದರು, ಯುರೋಪಿಯನ್ ರಾಷ್ಟ್ರ ಟಾರ್ಗೆಟ್ ಮಾಡಿದರು. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರೆಲ್ಲ ಚಿನ್ನದ ಬಗ್ಗೆ ಜಾಸ್ತಿ ಇದು ಇಲ್ಲ, ರಿಸರ್ವ್ ಮಾತ್ರ ಇಟ್ಕೊಳ್ತಾರೆ ಸರ್ಕಾರದಲ್ಲಿ. ಈಗ ನಮ್ಮ ಈ ಗಲಾಟೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು ಎಕ್ಸ್ಪೋರ್ಟು ಇದರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. 720 ಬಿಲಿಯನ್ಸ್ ನಮ್ಮ ಹತ್ರ ರಿಸರ್ವ್ ಇದೆ. ಈಗ ನಮ್ಮ ಹತ್ರ ಇಂಡಿಯಾದಲ್ಲಿ ಅಷ್ಟು ರಿಸರ್ವ್ಸ್ ಇದೆ. ಯಾವುದು ಚಿನ್ನ ಅಲ್ಲ, ನಾನು ಹೇಳೋದು ರಿಸರ್ವ್ಸ್ ಆಫ್ ದಿ ಡಾಲರ್ಸ್. ಓಕೆ, ನಮ್ಮ ಕರೆನ್ಸಿನಲ್ಲಿ ಇದೆ ಅದು. ಯಾಕಂದರೆ ಎಕ್ಸ್ಪೋರ್ಟ್ ಮಾಡಿ ನಾವು ಕಟ್ ಮಾಡಿ 720 730 ಇರಬೇಕು. ಅಂದರೆ ಮೊನ್ನೆ 24 ಎಂಡ್ವರೆಗೆ ಅಷ್ಟಿತ್ತು. 25 ನೋಡುವಾಗ ಇಟ್ ಮೇ ವುಡ್ ಹ್ಯಾವ್ ಗಾನ್ ಅಪ್. ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ಡಾಲರನ್ನು ಡಿಮಾನಿಟೈಸ್ ಮಾಡ್ತಾಯಿದೆ. ಅಂದರೆ ಮಾರ್ಕ್ಬಿಡ್ತದೆ ಮಾರ್ಕೆಟಲ್ಲಿ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ನಾವು ಚಿನ್ನವನ್ನು ಖರೀದಿಸ್ತಾ ಇದ್ದೇವೆ. ಇಲ್ಲಿ ಚಿನ್ನ ಖರೀದಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಡಿಮಾಂಡ್ ಆ್ಯಂಡ್ ಸಪ್ಲೈ. ಡಿಮಾಂಡ್ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇದೆ, ಅದರಿಂದ ಇದು ಮೇಲೆ ಜಾಸ್ತಿ ಆಗುತ್ತೆ. ಮೊದಲು ಡಾಲರ್ ವಾಸ್ ದ ಗ್ಯಾರಂಟಿ, ಈಗ ಡಾಲರ್ ಅಲ್ಲ, ಈಗ ಚಿನ್ನ ಗ್ಯಾರಂಟಿ ಆಗಿಬಿಟ್ಟಿದೆ. ಎಲ್ಲ ಕಡೆ ಚಿನ್ನ ಗ್ಯಾರಂಟಿ ಆಗಿಬಿಟ್ಟಿದೆ. ಚಿನ್ನ ಗ್ಯಾರಂಟಿ. ಈಗ ಸರ್ಕಾರ ಏನು ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಅಮೆರಿಕದ ಬಾಂಡಲ್ಲಿ ಏನೆಲ್ಲ ಹಾಕಿದೆಯಾ ಆ ಬಾಂಡನ್ನು ಸೈಲೆಂಟ್ಲಿ ಮಾರ್ತಾಯಿದೆ, ಭಾಳ ಶಬ್ದ ಮಾಡದೆ ಮಾರ್ತಾಯಿದೆ. ಅದನ್ನು ಮಾರಿ ಚಿನ್ನ ತಗೊಂಡು ಇಟ್ಕೊಳ್ತಾರೆ ರಿಸರ್ವ್ ಆಗಿ. ಸೊ ಸರ್ನ ಕೇಳಬೇಕು, ಶ್ರೀನಿವಾಸ್ ಸರ್ ಅವ್ರಿಗೆ ಡೈರೆಕ್ಟ್ ಕ್ವೆಶ್ಚನ್. ಈಗ ಈಸ್ ದಿಸ್ ರೈಟ್ ಟೈಮ್ ಟು ಇನ್ವೆಸ್ಟ್? ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ರೈಟ್ ಟೈಮ್ ಅನ್ಸುತ್ತಾ? ಈಗ ಒಂದು ವರ್ಷದಲ್ಲಿ ತುಂಬ ಜಾಸ್ತಿ ಆಗಿದೆ ಚಿನ್ನದ ಬೆಲೆ. ಸುಮಾರು 2ರಷ್ಟು ಆಗೋಗಿದೆ ಒಂದು ವರ್ಷದಲ್ಲೇ. ಈಗ 2 ತಿಂಗಳ ಹಿಂದೆ ನೋಡಿದ್ರೆ ಒಂದಷ್ಟು ಬೆಲೆ ಜಾಸ್ತಿ ಆಗಿದ್ದು, ಒಂದು ಕರೆಕ್ಷನ್ ಕೊಟ್ಟು ಬಿದ್ದಿತ್ತು, ಮತ್ತೆ ಜಾಸ್ತಿ ಆಗಿದೆ ಇವಾಗ ಇಲ್ಲಿಂದ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಈಗಾಗಲೇ 16,000 ಮುಟ್ಟಿದೆ 1 ಗ್ರಾಮ್ ಚಿನ್ನ. ಸದ್ಯದಲ್ಲೇ 20,000 ಆಗ್ಬೋದು, 25,000 ಆಗ್ಬೋದು ಅಂಥ ಪರಿಸ್ಥಿತಿನೇ ಇದೆ. ಆದ್ದರಿಂದ ತಗೊಳ್ಬಹುದು ಅಂತಾನೆ ಅನ್ಸುತ್ತೆ.